ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆದ್ರೆ ಅದಕ್ಕೆ ನೀವು ಹೇಳ್ತಿಲ್ಲ, ಸುಳ್ಳು ಪ್ರಚಾರ, ಕಾಂಗ್ರೆಸ್ ಸುಳ್ಳು ಬೋಗಸ್ ಪ್ರಚಾರಕ್ಕೆ ನೀವು ಮಾರು ಹೋಗ್ರಿ. ಮತ್ತೆ ಅಲ್ಲಿ ಬಹಳಷ್ಟು ಕಳ್ಳ ಮೀನು ಮೇಲೆ ಕೂತಾರಲ್ಲ, ಊಟ ಬಿಡು ಮೀನು ಅಧಿಕಾರದ ಪಿಕ್ ಪಾಕೆಟ್ ಮಾಡ್ತಾರಲ್ಲ, ಆ ಟೈಪ್ ಜನ ಮೇಲೆ ಕೂತಾರೆ. ಬಹಳ ಹುಷಾರ್ಬೇಕು, ಹೆಸರು ಕೊಡಂಗಿಲ್ಲ, ಹೋಗ್ಬಾರ್ದು. ಅದಕ್ಕೆ ನಾವು ದಯವಿಟ್ಟು ಕಾಂಗ್ರೆಸ್ ಪಕ್ಷದ ಸುಳ್ಳ ಭರವಸೆಗೆ ಅಷ್ಟು ಕೈ ಕೊಡದೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶ, ರಾಜ್ಯ, ವಿಧಾನಸಭೆ ವ್ಯಾಪ್ತಿ ಬಂದ್ರೆ ಗಟ್ಟಿಯಾಗಿ ನಾವು ಚುನಾವಣೆ ಗೆದ್ದು ಮತ್ತೆ ಜಗದೀಶ್ ಶೆಟ್ಟರ್ ಅವರು ನೀನೊಂದು ಪ್ರಧಾನಮಂತ್ರಿ ಮಾತಿದ್ರೆ ಬೆಳಗಾವದಲ್ಲಿ ನಮ್ಮ ಹಿಂದಿನ ಹಳ್ಳಿ ಸಾಥಿದಾರ ಅಂದ್ರು. ನಮ್ಮ ಹಿಂದಿನ ಹಳ್ಳಿಯನ್ನ ಸಾಥಿದಾರ ಅದು ಅವ್ರ ಲೆವೆಲ್ ಇದ್ದಂತ ಜಗದೀಶ್ ಶೆಟ್ಟರ್ ಟಿಕೆಟ್ ಕೊಟ್ಟರಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಹೆಚ್ಚು ಬಹುಶಃ ಸೀನಿಯರ್ ಇರಬೇಕು ಜಗದೀಶ್ ಶೆಟ್ಟರ್. ಅವ್ರ ಜನಸಂಘದಿಂದ ಅವ್ರ ತಂದೆಯವರು ಶೆಟ್ಟರ್ ಅವರು ಜನಸಂಘದಿಂದ ಅವ್ರು ಕರೆಕ್ಟ್ ಒಪ್ಪಿಗೆ ಅವಾಗ ದುಡ್ದಂತ ಜಗದೀಶ್ ಶೆಟ್ಟರ್ ಅವ್ರ ಪುತ್ರಿಯವರು ಅವ್ರ ಭಾರತೀಯ ಜನತಾ ಪಕ್ಷ ಅವ್ರ ಮನೆಯಲ್ಲೇ ಭಾರತೀಯ ಜನಸಂಘದಿಂದ ಬಂದಂತ ಜಗದೀಶ್ ಶೆಟ್ಟರು ಮತ್ತು ಶಿಸ್ತಿಂದ ನಡೆದು ಬಹಳ ಸಂಭಾವಿತ ವ್ಯಕ್ತಿ. ಯಾರು ದ್ವೇಷ ಮಾಡಂಗಿಲ್ಲ, ಯಾರು ಬೇಯಂಗಿಲ್ಲ. 10 ಬಾರಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ಆದಷ್ಟು ಸ್ವಚ್ಛ ಮಾಡೋದಿಲ್ಲ. ಈಗ ನೋಡಿ ಬೆಳಗಾವಿದಾಗ ಈಗ ಕ್ಯಾಂಡಿಡೇಟ್ ಅವ್ವ ಹೆಂಗ್ ಬೇಕಾದ ಮಾತಾಡ್ತಾವ, ನಮಗೂ ಕುದಿಯಾದೈತೆ ಆದ್ರೆ 4 ತಾರೀಕು ಮಟ್ಟ ಏನೂ ಅನ್ನಂಗಿಲ್ಲ. 5ನೇ ತಾರೀಕು ಪ್ರೆಸ್ ಮಾಡಿ ಎಲ್ಲ ತೊಳಿತಾನ ನಾವು. 4ನೇ ತಾರೀಕು ಮುಂದೆ ಬಂದಿತ್ತು ಬೇಕಾದ್ರೆ ಏನಾಗಂಗಿಲ್ಲ. ಜಗದೀಶ್ ಶೆಟ್ಟರ್ ಹುಚ್ಚಿ ಅಡ್ಡಾಡಿದ್ವು. ಅದಕ್ಕೆ ಜಗದೀಶ್ ಶೆಟ್ಟರ್ ಹೆಂಗ ಸಂಭಾಯ್ತಾರೆ ಅವ್ರ ಮುಂದೆ ತಿಳಿದ್ರೆ ಸಿಟ್ಟ ಬರೋದಿಲ್ಲ. ನಾವು ಅವ್ರ ಗತಿ ಆಗಿದ್ರು. ಮೊದಲು ನಮ್ಗೆ ವಿಧಾನಸಭೆ ಎಲೆಕ್ಷನ್ ಆಗ ನಾವು ತಪ್ಪು ಮಾಡಿ ಸ್ವಲ್ಪ ಮಾತಾಡಿ ಕೆಟ್ಟಿದ್ದು, ನೀವು ಮಾತಾಡಂಗಿಲ್ಲ, ನಮಗೂ ಕುದು ತಂಪಾಗೈತೆ ಹೊಳ್ಳೆ. ನಾಳೆ 4ನೇ ತಾರೀಕು ರಿಸಲ್ಟ್ ಆಗಿ 5ನೇ ತಾರೀಕು ಪ್ರೆಸ್ ಮೀಟ್ ಮಾಡಿ ಎಲ್ಲ ತೊಳೆದ ಎಲ್ಲ ವಿಷಯ ಬಹಿರಂಗ ಪಡಿಸೈತಿ. ಅದಕ್ಕೆ ನಾವು ಜಗದೀಶ್ ಶೆಟ್ಟರ್ ಅವರ ಆರಿಸ್ಕೊಟ್ಟು ಪ್ರಧಾನಮಂತ್ರಿ 3ನೇ ಬಾರಿ ಮೋದಿ ಪ್ರಧಾನಮಂತ್ರಿ ಆಗಿ ಆ ಮಂತ್ರಿ ಮಂಡಲದಲ್ಲಿ ಜಗದೀಶ್ ಶೆಟ್ಟರ್ 100 ಮಂತ್ರಿ ಹಾಕಾರ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಳಗಾವಿ ಜಿಲ್ಲೆ ಇರಬಹುದು, ಲೋಕಸಭಾ ಬೆಳಗಾವಿ ಜಿಲ್ಲೆ, ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ನೀರಾವರಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ರಂಗದಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಸರ್ಕಾರ ಆಗ್ತೈತೆ. ಇದು ರಾಜ್ಯ ಸರ್ಕಾರ, ಇದು ಪತನ ಆಗಿ ಹೊಸ ಯೋಜನೆ, ಹೊಸ ಪತನ 100% ಇದು ಪಾರ್ಲಿಮೆಂಟ್ ನಂತರ ಪತನ ಆಗ್ತದೆ. ಆಮೇಲೆ ನಮ್ಮ ಮತ್ತೆ ಮುಂದಿನ ಒಳ್ಳೆ ಕೆಲವು ವಿಷಯ ವೇದಿಕೆಯಲ್ಲಿ ನಾವು ಹೇಳಕ್ ಬರೋದಿಲ್ಲ, ಕೆಲವು ವಿಷಯ ಮುಂದಿನ ಗೊತ್ತಾಗ್ತದೆ. ಜಗದೀಶ್ ಶೆಟ್ಟರ್ ಅವರನ್ನು ಆರಿಸ್ಕೊಟ್ಟು, ನಿಮ್ಮ ಪವಿತ್ರ ಮತದಿಂದ ಆರಿಸ್ಕೊಟ್ಟು ಲಕ್ಷಾಂತರ ಗೋಕಾಕ್ 1 ಲಕ್ಷ ಇಟ್ಕೊಬೇಕು. ನಾವು ಕಳೆದ ಬಾರಿ 55,000 ಕೊಟ್ಟಿದ್ವಿ. ನಾವು ಕಾಂಗ್ರೆಸ್ MLA ಇದ್ದ ಅವ್ರನ್ನ 60,000 ಇಟ್ಕೊಟ್ಟು ಕಳೆದ ಬಾರಿ ನಾ ಕಾಂಗ್ರೆಸ್ MLA ಮನ್ಯಾಗ ಕೂತು ಒಳಗಿಂದ ಹೇಳಿದ್ನ, ಈಗ ಓಪನ್ ಬಂದನ್ನ. ಕಳೆದ ಬಾರಿ ನಾನು ಬಹಿರಂಗವಾಗಿ ಇರಕ್ಕಿಲ್ಲ, ಮನ್ಯಾಗ ಕೂತು ಹಿಂದೆ ಇಟ್ಟು ಬಿಜೆಪಿ ಹೇಳಿದ್ದೆ. ನೀವು ಬಹಿರಂಗವಾಗಿ ಹೇಳ್ತು ನಾವು ಈ ಸಲ ಒಂದು ಗೋಕಾಕ್ ಕ್ಷೇತ್ರ 1 ಲಕ್ಷ, ಅರಬಾಯಿಗಳ ಮತಕ್ಷೇತ್ರ 1 ಲಕ್ಷ ಕೊಟ್ಟು 2 ಲಕ್ಷ ಲೀಡ್ ಆಗ್ಬಿಟ್ಟು ಮತ್ತು ಜಗದೀಶ್ 4 ಲಕ್ಷ ಆರಿಸ್ಕೊಂಡು ಮೋದಿಯವರ ಕೈ ಬಲಪಡ್ಬೇಕು. ಮತ್ತೊಂದು ಸಲ ಹೇಳ್ತಲ್ಲ, ಅವ್ರು 100 ಕೇಂದ್ರ ಮಂತ್ರಿ ಹಾಕಾರ. ನಮ್ಮ ಲೋಕಸಭಾ ವ್ಯಾಪ್ತಿ, ಬೆಳಗಾವಿ ವ್ಯಾಪ್ತಿಯಲ್ಲಿ ಕೆಲಸ ಆಗ್ತದೆ ಅಂತ ಹೇಳಿ ಅವ್ರು ಮತ್ತೊಂದು ಬಾರಿ ಅವ್ರಿಗೆ ನಾಳೆ 7ನೇ ತಾರೀಕಿನ ಚುನಾವಣೆಯಲ್ಲಿ ಕಮಲ ಗುರುತಿನಿಂದ ಓಟ್ ಹಾಕಿ ಆಶೀರ್ವಾದ ಹೇಳಿ ನನ್ನ 2 ಮಾತು ಜಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.